ಗ್ರಾಮದ ಬಂಧುಗಳೇ, ಇದು ತೇಜಸ್ವಿ ವಿ ಪಟೇಲ್. ಬಂಧುಗಳೇ, ನಮ್ಮ ಗ್ರಾಮದಲ್ಲಿ ಸುಮಾರು 800ರಿಂದ 900 ಮನೆಗಳಿರ್ಬೋದು. ಇದರಲ್ಲಿ 400ರಿಂದ 500 ಮನೆಗಳು ಗ್ರಾಮ ಠಾಣದ ವ್ಯಾಪ್ತಿಗೆ ಬರ್ತವೆ. ಇನ್ನು ಉಳಿದಂಥ ಮನೆಗಳು ಗ್ರಾಮ ಠಾಣದಿಂದ ಹೊರಗಡೆ ಇದ್ದಾವೆ. ಗ್ರಾಮ ಠಾಣದ ವ್ಯಾಪ್ತಿಯಲ್ಲಿರೋ ಮನೆಗಳು ಕೂಡ ಈ ಸ್ವತ್ತು ಪಡಿಬೇಕು ಅಂದರೆ ಕೆಲವು ದಾಖಲೆಗಳನ್ನು ಒದಗಿಸ್ಬೇಕು. ಇನ್ನು ಗ್ರಾಮ ಠಾಣದ ಹೊರಗಿರೋ ಮನೆಗಳಿಗೆ ಈ ಸ್ವತ್ತು ನೀಡಲಿಕ್ಕೆ ಕಾನೂನಲ್ಲಿ ಸದ್ಯ ಇನ್ನೂ ಅವಕಾಶ ಕಲ್ಪಿಸಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಈ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಇದು ಗ್ರಾಮ ಠಾಣ ವಿಸ್ತರಣೆ ಆಗಬೇಕು ಅನ್ನೋ ಕಾರಣಕ್ಕೆ 2 ವರ್ಷಗಳ ಹಿಂದೆ ಸತತ ಪ್ರಯತ್ನ ಮಾಡಲಾಯಿತು. ಬಟ್ ಸರ್ಕಾರದ ಮಟ್ಟದಲ್ಲಿ ಆ ವಿಷಯ ಗಂಭೀರತೆ ಪಡೀಲಿಲ್ಲ. ಯಾಕೆಂದರೆ ಭಾಳ ಮಾಡೋರು ಬರೀ ನಮ್ಮೂರ್ದು ಅಂತ ಅಂದ್ಕೊಂಡ್ರೆ ಏನೂ ಗೊತ್ತಿಲ್ಲ. ಬಟ್ ಬರೀ ಕೇವಲ ನಮ್ಮೂರ್ದಲ್ಲ, ಇದು ರಾಜ್ಯದ ಅನೇಕ ಗ್ರಾಮಗಳ ಸಮಸ್ಯೆ. ಆದರೂ ಕೂಡ ಅದು ಗಂಭೀರತೆ ಪಡೀಲಿಲ್ಲ. ಇದು ಹೀಗೆ ಮುಂದುವರಿತಿದ್ದಾಗ ನಮ್ಮೂರಲ್ಲಿಯೂ ಕೆಲವರಿಗೆ ಈ ಸ್ವತ್ತಿನ ಸಮಸ್ಯೆ ಇದೆ. ಅಂದರೆ ಯಾರೆಲ್ಲ ಪಂಚಾಯತಿಗೆ ಹೋಗ್ತಾರೋ ಅವ್ರಿಗೆ ಆ ಸಮಸ್ಯೆ ಗೊತ್ತಾಗಿದೆ. ನಮಗೆ ಪಂಚಾಯತಿಗೆ ಹೋಗ್ಲಿಲ್ದವ್ರಿಗೆ ಇನ್ನೂ ಆ ಸಮಸ್ಯೆ ಅರಿವಿಗೆ ಬಂದಿಲ್ಲ. ನಮ್ಮೂರಲ್ಲೂ ಸಮಸ್ಯೆ ಇದೆ, ಸುತ್ತಮುತ್ತಲ ಅನೇಕ ಗ್ರಾಮಗಳಲ್ಲಿ ಸಮಸ್ಯೆ ಇದೆ. ಇದನ್ನೆಲ್ಲ ಗಮನಿಸ್ತಾ ಇದ್ದಾಗ ಇದಕ್ಕೆ ಪರಿಹಾರ ಕಂಡುಕೋಬೇಕು ಅಂತ ಯೋಚಿಸ್ತಾ ಇದ್ದಾಗ ಮೊನ್ನೆ ಸಾಕಷ್ಟು ಈ ಸ್ವತ್ತು ಸಮಸ್ಯೆ ಅನುಭವಿಸ್ತಿರೋರು ಮನೆ ಹತ್ರ ಬಂದಾಗ ಅವ್ರ ಜೊತೆಗೂ ಚರ್ಚೆ ಮಾಡಿದಾಗ ಒಂದು ಆಲೋಚನೆ ಬಂತು. ಈಗೇನು ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ, ಸಮಗ್ರ ಪರಿಷ್ಕರಣೆ SIR ನಡೀತಾ ಇದೆ, ಈ ಸಂದರ್ಭದಲ್ಲೇ ನಾವೇನಾದ್ರು ಒತ್ತಡ ಹಾಕ್ಬೋದಾ ಅಂತ ಆಲೋಚನೆ ಬಂದಾಗ ಈಗ ಅನಿಸಿದ್ದೇನೆಂದರೆ, ನಾವು ಈಗೇನು SIR ನಡೀತಾ ಇದೆ, ನಾವೆಲ್ಲರೂ ಫಾರಮ್ ತೆಗೆದುಕೊಂಡು ಕಡ್ಡಾಯವಾಗಿ ತೆಗೆದುಕೊಂಡು ಎಲ್ಲ ಮಾಹಿತಿಗಳನ್ನು ಸಂಪೂರ್ಣ ಫಿಲಪ್ ಮಾಡಿ ಅದನ್ನ ನಮ್ಮ ಹತ್ರನೇ ಇಟ್ಕೋಬೇಕು. ನಾವು ಬೂತ್ ಲೆವೆಲ್ ಅಧಿಕಾರಿಗಳೇನಿದ್ದಾರೆ BLOಗಳಿಗೆ ಕೊಡೋದು ಬೇಡ. ಎಲ್ಲಿವರೆಗೂ ನಮ್ಮ ಈ ಸ್ವತ್ತು ಸಮಸ್ಯೆನ ಪರಿಹಾರ ಪಡಿಸೋಂಥ ಒಂದು ಸರ್ಕಾರದ ಸೂಚನೆ ಬರುತ್ತೆ ಅಲ್ಲಿವರೆಗೂ ನಾವು ಇದು ಸಮಯ ಮುಗಿದಿದ್ರು ಕೂಡ ಈ ಫಾರಮ್ ಕೊಡಬಾರ್ದು. ಅವಾಗ ಒತ್ತಡ ಆಗುತ್ತೆ. ಈ ನಮ್ಮದು ಕಾರಿನೂರಿನ ಈ ತೀರ್ಮಾನ ಉಳಿದ ಗ್ರಾಮಗಳಿಗೂ ಸರಿ ಅನಿಸಿ ಅವರು ಇದನ್ನ ಅನುಸರಿಸಿದರೆ ಇದಿನ್ನೂ ಭಾಳ ಜಲ್ದಿನೇ ಪರಿಹಾರ ಸಿಗುತ್ತೆ. ಕೇವಲ ನಮ್ಮ ಗ್ರಾಮದ ಒತ್ತಡ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಬಟ್ ಪರಿಹಾರ ಸಿಗುತ್ತೆ. ಹಾಗಾಗಿ ನಮ್ಮ ಗ್ರಾಮದ ಎಲ್ಲ ಬಂಧುಗಳಲ್ಲಿ ಮನವಿ ಏನಂದರೆ, ಪ್ರತಿಯೊಬ್ಬರು ಫಾರಮ್ ತೆಗೆದುಕೊಳ್ಳಿ, ಸಂಪೂರ್ಣ ವಿವರ ತುಂಬ್ರಿ. ಆದರೆ BLOಗಳಿಗೆ ಒಟ್ಟು ನಾವು ಗ್ರಾಮದಲ್ಲಿ ಮತ್ತೆ ಸಭೆ ಸೇರಿ ಕೊಡಬೇಕು ಅಂತ ಯಾವ ತೀರ್ಮಾನ ಮಾಡ್ತೀವೋ ಅಲ್ಲಿವರೆಗೂ ದಯವಿಟ್ಟು ಕೊಡಬೇಡಿ. ಇದು ನಮ್ಮ ಗ್ರಾಮದಿಂದ ಇಡೀ ರಾಜ್ಯಕ್ಕೆ ಅನುಕೂಲ ಆದರೂ ಆಗಲಿ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾರ್ಯಾರು ಎಲ್ಲ ಏರಿಯಾದಲ್ಲೂ ಸಾರ್ವಜನಿಕ ವಿಷಯಗಳಲ್ಲಿ ಸಕ್ರಿಯವಾಗಿರೋಂಥವ್ರು ನಿಮ್ಮ ಏರಿಯಾದಲ್ಲಿ ಪ್ರತಿಯೊಂದು ಮನೆಗೂ ತೆರಳಿ ನೀವು ಫಾರಮ್ ತಗೊಳ್ರಿ, ತುಂಬ್ರಿ. ಬಟ್ BLOಗಳಿಗೆ ಕೊಡಬೇಡಿ ಅನ್ನೋದನ್ನ ನೀವು ತಿಳಿಪಡಿಸ್ರಿ. ಯಾಕೆಂದರೆ ಈ ಆಡಿಯೋದ ಮೂಲಕ ನಾನು ಬಹುತೇಕ ಜನರಿಗೆ ತಲುಪ್ತೀನಿ, ಆದರೆ ಎಲ್ಲರ ಜನರಿಗೂ ತಲುಪೋಕ್ಕಾಗಲ್ಲ. ಆ ಕಾರಣಕ್ಕೆ ನೀವು ಆಡಿಯೋನು ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಒಟ್ಟಾರೆ ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ತಲುಪಲಿದು. ಏನಂದರೆ ಕಾರಿನೂರು ಗ್ರಾಮದಿಂದ ತಗೊಂಡ್ರಂಥ ತೀರ್ಮಾನ ರಾಜ್ಯದಲ್ಲೇ ಈ ಸ್ವತ್ತಿನ ವಿಷಯದಲ್ಲಿ ಒಂದು ನಿರ್ಧಾರ ಆದರೆ ಅದೆಷ್ಟು ಒಳ್ಳೆಯದು. ಆ ಕಾರಣಕ್ಕೆ ಬಂಧುಗಳೇ, ಪುನಃ ತಮಗೆ ಹೇಳ್ತೀನಿ, ನೀವು ಎಲ್ಲರೂ ಫಾರಮ್ ತಗೊಳ್ಳಿ, ಕಡ್ಡಾಯ ತಗೊಳ್ಳಿ, ಕಡ್ಡಾಯವೇ ತುಂಬ್ರಿ. ಆದರೆ ಯಾವುದೇ ಕಾರಣಕ್ಕೂ BLOಗಳಿಗೆ ಕೊಡಬೇಡಿ. ಯಾವಾಗ ನಾವು ಗ್ರಾಮದಲ್ಲಿ ಮತ್ತೆಲ್ಲರೂ ಸೇರ್ಕೊಂಡು ನಮ್ಮ ಸಮಸ್ಯೆ ಪರಿಹಾರ ಆಗಿದೆ ಅಂತ ಅನ್ನೋ ಮಾಹಿತಿ ನಮಗೆ ಸಿಗುತ್ತೆ, ನಮ್ಮ ಗ್ರಾಮದಾಗ ನಮಗೆ ಏನು ಸಿಗುತ್ತೆ, ಆ ಸಂದರ್ಭದಲ್ಲಿ ಮತ್ತೆಲ್ಲರೂ ಸೇರಿ ನಾವು ಒಟ್ಟಾಗಿ ನಾವು ಫಾರಮ್ಗಳನ್ನ ಕೊಡೋಣ. ಬೇಕಾದ್ರೆ ಒಟ್ಟಾಗೆ ಫಾರಮ್ಗಳು ಕೊಡೋಣ. ಹಾಗಾಗಿ ಈ ಆಡಿಯೋನ ನೀವು ನಮ್ಮ ಗ್ರಾಮದಲ್ಲಿ ಎಲ್ಲ ಕಡೆಗೂ ತಲುಪಿಸ್ರಿ ಅಂತ ಯಾರೆಲ್ಲ ಸಾರ್ವಜನಿಕ ವಿಷಯಗಳಲ್ಲಿ ಸಕ್ರಿಯವಾಗಿರ್ತೀರಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರ್ತೀರಿ, ನೀವೆಲ್ಲರೂ ಈ ವಿಷಯನ ಎಲ್ಲರಿಗೂ ಕಳಿಸ್ಬೇಕು ಅಂತ ನಿಮ್ಮಲ್ಲೂ ಕೂಡ ಕೋರ್ತಾ ಪುನಃ ಗ್ರಾಮಸ್ಥರಲ್ಲಿ ಮನವಿ, ನೀವೆಲ್ಲ ಫಾರಮ್ಗಳನ್ನ ತೆಗೆದುಕೊಳ್ಳಿ, ಫಿಲಪ್ ಮಾಡಿ, ಆದರೆ BLOಗಳ ಕಡೆ ಕೊಡಬೇಡಿ. ಧನ್ಯವಾದಗಳು.